ಮಂಡ್ಯ ಮಹಾಯುದ್ಧದಲ್ಲಿ ಜೋರಾಗಿದೆ ಮಾತಿನ ಸಮರ. ಸುಮಲತಾ ಅಂಬರೀಶ್ ವಿರುದ್ಧ ಸಚಿವ ರೇವಣ್ಣ ಕೀಳು ರಾಜಕೀಯದ ಮಾತುಗಳನ್ನಾಡಿದ್ದಾರೆ. ಮಂಡ್ಯ ಮಹಾಯುದ್ಧದಲ್ಲಿ ಮಾತಿನ ಯುದ್ಧ ಬಹಳ ಜೋರಾಗ್ತಾ ಇದೆ. ಮಾತಿನ ಸಮರ ಜೋರಾಗ್ತಾ ಇದೆ. ಸುಮಲತಾ ಅಂಬರೀಶ್ ವಿರುದ್ಧ ಸಚಿವ ರೇವಣ್ಣ ಕೀಳು ರಾಜಕೀಯದ ಮಾತುಗಳನ್ನಾಡಿದ್ದಾರೆ. ಮಂಡ್ಯದಲ್ಲಿ ಮಗನನ್ನ ಗೆಲ್ಲಿಸಲಿಕ್ಕೆ ರೇವಣ್ಣ ಇಂತಹ ಮಾತನಾಡಿದ್ರ. ಗಂಡ ಸತ್ತು 1 ತಿಂಗಳಲ್ಲಿ ಸುಮಲತಾ ಏನ್ ಮಾಡ್ತಿದ್ದಾರೆ ಗೊತ್ತಿದೆ ಅಂತ ಅಪಹಾಸ್ಯ ಮಾಡಿದ್ದಾರೆ ರೇವಣ್ಣ. ಸಿಎಂ ಕುಮಾರಸ್ವಾಮಿ ಬಗ್ಗೆ ಸುಮಲತಾಗೆ ಕೃತಜ್ಞತೆ ಇರಬೇಕಿತ್ತು ಅಂದಿದ್ದಾರೆ ರೇವಣ್ಣ. ಅಂಬರೀಶ್ ಸತ್ತಾಗ ಹೇಗೆ ನಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಿರಬೇಕು ಅಂತ ಮಾತನಾಡಿದ್ದಾರೆ ರೇವಣ್ಣ. ಸುಮಲತಾ ಸವಾಲ್ ಹಾಕ್ತಿದ್ದಾರೆ. ಸವಾಲು ಸ್ವೀಕಾರ ಅನಿವಾರ್ಯ ಅಂತಿದ್ದಾರೆ ರೇವಣ್ಣ. ಸುಮಲತಾ ಸವಾಲು ಸ್ವೀಕಾರ ಮಾಡೋದು ನಮಗೆ ಅನಿವಾರ್ಯ. ಸುಮಲತಾ ಸವಾಲು ಹಾಕದಿದ್ರೆ ನಿಖಿಲ್ನ ಕಣಕ್ಕಿಳಿಸ್ತಿರ್ಲಿಲ್ಲ ಅಂತ ಮಾತನಾಡಿದ್ದಾರೆ ಶ್ರೀ ರೇವಣ್ಣ. ಮಂಡ್ಯದಲ್ಲಿ ಮಾತಿನ ಯುದ್ಧ ಜೋರಾಗಿದೆ. ರೇವಣ್ಣ ಇಂತಹ ಮಾತುಗಳನ್ನಾಡಿದ್ದಾರೆ. ಮಗನನ್ನ ಗೆಲ್ಲಿಸಲಿಕ್ಕೆ ರೇವಣ್ಣ ಎಂಥ ಮಾತನಾಡಿದ್ರು. ಸಿಎಂ ಕುಮಾರಸ್ವಾಮಿ ಬಗ್ಗೆ ಸುಮಲತಾಗೆ ಕೃತಜ್ಞತೆ ಇರಬೇಕಿತ್ತು. ಗಂಡ ಸತ್ತು 1 ತಿಂಗಳಲ್ಲಿ ಸುಮಲತಾ ಏನ್ ಮಾಡ್ತಿದ್ದಾರೆ ಗೊತ್ತಿದೆ ಅಂತ ನುಡಿದಿದ್ದಾರೆ ರೇವಣ್ಣ. ಅಂಬರೀಶ್ ಸತ್ತಾಗ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿರಬೇಕು ಅಂತಿದ್ದಾರೆ ರೇವಣ್ಣ. ಕೀಳು ರಾಜಕೀಯದ ಮಾತುಗಳು ಸಚಿವರಿಂದ. ಸುಮಲತಾ ಸವಾಲ್ ಹಾಕ್ತಿದ್ದಾರೆ. ಸವಾಲು ಸ್ವೀಕಾರ ಅನಿವಾರ್ಯ ಅಂತಿದ್ದಾರೆ ರೇವಣ್ಣ. ಸುಮಲತಾ ಸವಾಲ್ ಹಾಕದಿದ್ರೆ ನಿಖಿಲ್ನ ಕಣಕ್ಕಿಳಿಸ್ತಿರ್ಲಿಲ್ಲ ಅಂತಿದ್ದಾರೆ. ಮಂಡ್ಯ ಮಹಾಯುದ್ಧದಲ್ಲಿ ನಿತ್ಯ ಒಂದೊಂದು ಬೆಳವಣಿಗೆ. ಈಗ ಮಾತಿನ ಸಮರ ಬಹಳ ಜೋರಾಗಿದೆ. ಸಚಿವ ರೇವಣ್ಣ ಸುಮಲತಾ ಅಂಬರೀಶ್ ವಿರುದ್ಧ ಕೀಳು ರಾಜಕೀಯದ ಮಾತುಗಳನ್ನಾಡಿದ್ದಾರೆ. ಹಾಗಿದ್ರೆ ರೇವಣ್ಣ ಏನ್ ಹೇಳಿದ್ದಾರೆ? ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ರೇವಣ್ಣ ಅವರೊಂದಿಗೆ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ಏನ್ ಹೇಳಿದ್ರು ರೇವಣ್ಣ ಕೇಳೋಣ. ನಮ್ಮ ಜೊತೆಗೆ ಸಚಿವ ಎಚ್ ಡಿ ರೇವಣ್ಣ ಅವರಿದ್ದಾರೆ. ರೇವಣ್ಣ ಅವರೇ, ಅಂಬರೀಶ್ ಬಗ್ಗೆ ತುಂಬಾ ಕೆಟ್ಟದಾಗಿ ಜೆಡಿಎಸ್ ನಾಯಕರು ಮಾತನಾಡ್ತಾರೆ. ಅಂಬರೀಶ್ ಏನು ಮಂಡ್ಯಕ್ಕೆ ಮಾಡಿಲ್ಲ ಅಂತಕ್ಕಂಥದ್ದನ್ನ ಉಪಯೋಗಿಸಿದ್ರು. ಅಂಬರೀಶ್ ನಿಧನವನ್ನ ಜೆಡಿಎಸ್ ಉಪಯೋಗಿಸ್ತು ಅಂತಕ್ಕಂಥ ಆರೋಪವನ್ನ ಇಡಿದ್ರು. ನೋಡಿ, ಜೆಡಿಎಸ್ ಉಪಯೋಗಿಸ್ತು ಅನ್ನೋದಿಲ್ಲ. ಇನ್ನು ಯಾರು ಕುಮಾರಸ್ವಾಮಿಯವರು ಮಾನವೀಯತೆ ನೋಡಿದೆ. ಈಗ ಉದಾಹರಣೆಗೆ ಹಿಂದಿನ ಸರ್ಕಾರ ಯಾರು ಇದು ಮಾಡಿದಂಗೆ ಅವತ್ತು ಅಂಬರೀಶ್ ನಾವು ರಾಜಕಾರಣ ಅದರಿಂದ ಯಾವುದಾದ್ರು ಇದಿಟ್ಕೊಂಡು ರಾಜಕಾರಣ ಮಾಡುವಂಥ ಅಭ್ಯಾಸ ದೇವೇಗೌಡರಲ್ಲಿ ಕುಮಾರಸ್ವಾಮಿಯವರಲ್ಲಿ ನಾವು ಮಾಡಿ ಒಂದು ಮಾನವೀಯತೆ ದೃಷ್ಟಿಯಿಂದ ಮಂತ್ರಿ ಇದ್ದರು ಅಂಬರೀಶ್ ಅವರು. ಇವತ್ತು ಕುಮಾರಸ್ವಾಮಿಯವರು ಹೋಗ್ಬಿಟ್ಟು ಅವತ್ತೊಂದು ಲೀಫ್ ಇಟ್ಬಿಟ್ಟು ವಾಪಸ್ ಬರ್ಬೋದಾಯಿತು. ವಿಷ್ಣುವರ್ಧನ್ ಏನು ಮಾಡಿದರು? ಆದರೆ ಒಂದು ಇದಕ್ಕೆ ಕುಮಾರಸ್ವಾಮಿಯವರು ಮಾನವೀಯತೆ ದೃಷ್ಟಿ ಮೆರೆದಿದ್ದಾರೆ. ಅವರೇನು ಇದು ಅನುಕಂಪ ಇದು ತಗೋಬೇಕು ಅನ್ನೋದು ಹೇಳಿದ್ರು. ನಾವೇಕೆ ಅಂದರೆ ಸುಮಲತಾ ಅವ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಜನ ಅಲ್ಲಿ ಮಂಡ್ಯ ಜನ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಬಿಟ್ಟಂಥ ವಿಷಯ. ನಾವ್ಯಾಕೆ ಅವ್ರ ಬಗ್ಗೆ ರಿಯಾಕ್ಟ್ ಮಾಡೋದು? ನಾವು ಅವ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೂ ನಾವೇ ಪುಳ್ಳಿದೋಗ್ತೀವಿ. 1 ನಿಮಿಷ ಕುಮಾರಸ್ವಾಮಿಯರೇನು ನಿಖಿಲ್ ನಿಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸ್ಬೇಕು ಅನ್ನೋ ಭಾವನೆ ಇತ್ತವ್ರಿಗೆ. ಯಾವಾಗ ಸುಮಲತಾ ಅವರು ಇನ್ನೂ ಗಂಡ ತೀರೋ 1 ತಿಂಗಳಾಗಿಲ್ಲ, ಇವರು ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ಲೆಕ್ಕ ಹಾಕಬೇಕು. ಕುಮಾರಸ್ವಾಮಿಯವರು ಯಾವ ರೀತಿ ಆ್ಯಕ್ಟ್ ಮಾಡಿದ್ರು ಏನು ಅಷ್ಟೆಲ್ಲ ಒಂದು ಕೃತಜ್ಞತೆಯೂ ಸಹ ಇಲ್ಲ. ಈಗ ಅವ್ರು ಚಾಲೆಂಜ್ ತಗೊಂಡಾಗ ಅವರೇ ಅರಿಬಿಟ್ರು ಕೆಲವರು ನಿಖಿಲ್ನ. ಆಗ ಏನು ಕುಮಾರಸ್ವಾಮಿಯರೇನು ನಾನು ಸರಿದ್ರೆ ಯಾವುದೋ ಹೆದರಿಕೊಂಡು ಸರಿದ್ರು ಅಂತಾರೆ. ನೋಡೋಣ, ಪರೀಕ್ಷೆ ಆಗಲಿ ಒಂದ್ಸಾರಿ. ಈಗ ಅದಕ್ಕೂ ಕುಮಾರಸ್ವಾಮಿಯರೇನು ನಿಖಿಲ್ನ ಪಾರ್ಲಿಮೆಂಟಿಗೆ ನಿಲ್ಲಿಸ್ಬೇಕು ಅನ್ನೋ ಭಾವನೆ ಇರಲಿಲ್ಲ. ಅವರು ಒಂದು ಇದು ಕೊಟ್ರಲ್ಲ, ಅದಕ್ಕೆ ನೋಡೋಣ ಅದೇನಾಗುತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಮಾಡಿದ್ದಾರೆ. ಪಕ್ಷ ಮತ್ತು ಇವಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ನಾವೆಲ್ಲ ಬದ್ಧ ಇದ್ದೀವಿ. ಕ್ಯಾಮರಾಮನ್ ಕೈಲಾಶ್ ಚಂದ್ ಅವ್ರ ಜೊತೆಗೆ ನವದೆಹಲಿಯಿಂದ ಸುವರ್ಣ ನ್ಯೂಸ್ಗಾಗಿ.
ಎಸ್, ಇದು ಎಕ್ಸ್ಕ್ಲೂಸಿವ್ ಆಗಿ ಎಚ್ ಡಿ ರೇವಣ್ಣ ನಮ್ಮ ಪ್ರತಿನಿಧಿಗೆ ಮಾತನಾಡಿದಂತಹ ಮಾತುಗಳು. ಗಂಡ ಸತ್ತು ತಿಂಗಳಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಿದೆ ಅನ್ನುವಂತಹ ಕೀಳು ಮಟ್ಟದ ಮಾತುಗಳನ್ನ ಆಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಬಗ್ಗೆ ಸುಮಲತಾಗೆ ಕೃತಜ್ಞತೆ ಇರಬೇಕಿತ್ತು, ಅವರೇ ಸವಾಲ್ ಹಾಕಿದ್ದಾರೆ, ಹೀಗಾಗಿ ನಿಖಿಲ್ ಅವರನ್ನ ನಿಲ್ಲಿಸ್ತಾ ಇದ್ದೀವಿ ಅಂತಿದ್ದಾರೆ ಎಚ್ ಡಿ ರೇವಣ್ಣ. ಅಂಬರೀಶ್ ಸತ್ತಾಗ ಸುಮಲತಾ ಹೇಗೆ ನಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಿರಬೇಕು ಅಂತಿದ್ದಾರೆ. ಹಾಗೆ ಸುಮಲತಾ ಸವಾಲ್ ಹಾಕ್ತಿದ್ದಾರೆ, ಸವಾಲು ಸ್ವೀಕಾರ ಅನಿವಾರ್ಯ, ಹೀಗಾಗಿ ನಿಖಿಲ್ ಅವರನ್ನ ನಿಲ್ಲಿಸ್ತಾ ಇರುವಂತದ್ದು ಅಂತಿದ್ದಾರೆ ಸಚಿವ ರೇವಣ್ಣ. ಮಾತಿನ ಸಮರ ಜೋರಾಗಿದೆ ಮಂಡ್ಯ ಮಹಾಯುದ್ಧದಲ್ಲಿ. ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಬೇಕು ಅನ್ನೋ ಭಾವನೆ ಇತ್ತವ್ರಿಗೆ. ಯಾವಾಗ ಸುಮಲತಾ ಅವರು ಇನ್ನೂ ಗಂಡ ತೀರೋ ಒಂದು ತಿಂಗಳಾಗಿಲ್ಲ, ಇವರು ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ಲೆಕ್ಕ ಹಾಕಬೇಕು. ಯಾವಾಗ ಸುಮಲತಾ ಅವರು ಇನ್ನೂ ಗಂಡ ತೀರೋ ಒಂದು ತಿಂಗಳಾಗಿಲ್ಲ, ಇವರು ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ಲೆಕ್ಕ ಹಾಕಬೇಕು. ಯಾವಾಗ ಸುಮಲತಾ ಅವರು ಇನ್ನೂ ಗಂಡ ತೀರೋ ಒಂದು ತಿಂಗಳಾಗಿಲ್ಲ, ಇವರು ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ಲೆಕ್ಕ ಹಾಕಬೇಕು. ಕುಮಾರಸ್ವಾಮಿ ಅವರು ಯಾವ ರೀತಿ ಆಕ್ಟ್ ಮಾಡಿದ್ರು ಏನು ಅಷ್ಟೆಲ್ಲ ಒಂದು ಕೃತಜ್ಞತೆನೂ ಸಹ ಇಲ್ಲ. ಈಗ ಅವ್ರು ಚಾಲೆಂಜ್ ತಗೊಂಡಾಗ ಅವರೇ ಅರಿಬಿಟ್ರು ಕೆಲವರು ನಿಖಿಲ್ನ. ಆಗ ಏನು ಕುಮಾರಸ್ವಾಮಿ ಅವರೇನು ನಾನು ಹಿಂಸರಿದ್ರೆ ಯಾವುದೋ ಹೆದರಿಕೆಂಡು ಹಿಂಸರಿದ್ರು ಅಂತಾರೆ. ನೋಡೋಣ, ಪರೀಕ್ಷೆ ಆಗ್ಲಿ ಒಂದ್ಸರಿ. ಇದು ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ಆಡಿದಂತಹ ಮಾತುಗಳು. ರೇವಣ್ಣ ಅವರು ಸುಮಲತಾ ಸವಾಲು ಹಾಕ್ತಿದ್ದಾರೆ, ಸವಾಲು ಸ್ವೀಕಾರ ಅನಿವಾರ್ಯ ಅಂತಿದ್ದಾರೆ. ಜೊತೆಗೆ ಗಂಡ ಸತ್ತು 1 ತಿಂಗಳಲ್ಲಿ ಸುಮಲತಾ ಏನ್ ಮಾಡ್ತಿದ್ದಾರೆ ಗೊತ್ತಿದೆ, ಸಿಎಂ ಕುಮಾರಸ್ವಾಮಿ ಬಗ್ಗೆ ಸುಮಲತಾಗೆ ಕೃತಜ್ಞತೆ ಇರಬೇಕಿತ್ತು ಅಂತೆಲ್ಲ ಮಾತನಾಡ್ತಿದ್ದಾರೆ. ಇವತ್ತು ಮಹಿಳಾ ದಿನಾಚರಣೆ, ಆದ್ರೆ ಇಂತಹ ದಿನದಂದೇ ಒಬ್ಬ ಮಹಿಳೆಯ ಬಗ್ಗೆ ಇಂತಹ ಮಾತುಗಳನ್ನ ಆಡಿದ್ದಾರೆ ಒಬ್ಬ ಸಚಿವ ರೇವಣ್ಣ. ರಾಜಕೀಯಕ್ಕಾಗಿ ತನ್ನ ತಮ್ಮನ ಮಗನನ್ನ ಗೆಲ್ಲಿಸೋದಕ್ಕಾಗಿ ಇಂತಹ ಮಾತುಗಳನ್ನ ಆಡ್ತಿದ್ದಾರ. ಸಿಎಂ ಕುಮಾರಸ್ವಾಮಿ ಬಗ್ಗೆ ಸುಮಲತಾಗೆ ಕೃತಜ್ಞತೆ ಇರಬೇಕಾಗಿತ್ತು, ಅಂಬರೀಶ್ ಸತ್ತಾಗ ಹೇಗೆ ನಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಿರಬೇಕು ಅನ್ನುವಂತಹ ಮಾತುಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ರೇವಣ್ಣ ಹೇಳಿರುವಂತದ್ದು. ಮಹಿಳಾ ದಿನವೇ ಒಬ್ಬ ಸಚಿವರಿಂದ ಬಂದಂತಹ ಮಾತುಗಳಿದು. ರಾಜಕೀಯದ ಅಖಾಡಕ್ಕೆ ಸುಮಲತಾ ಇಳಿದಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಈಗ ಅವರ ವಿರುದ್ಧ ಇಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಸಚಿವರು. ರೇವಣ್ಣವರೇ, ನಿಜಕ್ಕೂ ಕೂಡ ಇಂತಹ ಮಾತು ಬೇಕಿತ್ತ? ರಾಜಕೀಯದ ಮಾತಿನ ಸಮರದಲ್ಲಿ ಇಂತಹ ಮಾತುಗಳು ಒಬ್ಬ ಸಚಿವರಿಂದ ಬಂದಿದೆ. ಗಂಡ ಸತ್ತು 1 ತಿಂಗಳಲ್ಲಿ ಸುಮಲತಾ ಏನ್ ಮಾಡ್ತಿದ್ದಾರೆ ಗೊತ್ತಿದೆ ಎನ್ನುವಂತಹ ಮಾತುಗಳನ್ನ ಸಚಿವ ರೇವಣ್ಣ ಆಡಿದ್ದಾರೆ. ಕೀಳು ರಾಜಕೀಯದ ಮಾತುಗಳು ಕೇಳಿ ಬಂದಿರುವಂತದ್ದು. ಸುಮಲತಾ ಸವಾಲ್ ಹಾಕಿದ್ದಾರೆ, ಸವಾಲ್ ಹಾಕಿರೋದ್ರಿಂದ ಸವಾಲು ಸ್ವೀಕಾರ ಅನಿವಾರ್ಯ, ಹೀಗಾಗಿ ನಿಖಿಲ್ನ ಕಣಕ್ಕಿಳಿಸ್ತಾ ಇರುವಂತದ್ದು ಕುಮಾರಸ್ವಾಮಿ ಅಂತ ರೇವಣ್ಣ ನುಡಿದಿದ್ದಾರೆ. ನಿಖಿಲ್ನ ಪಾರ್ಲಿಮೆಂಟ್ಗೆ ಚುನಾವಣೆಗೆ ನಿಲ್ಲಿಸಬೇಕು ಅಂತ ಯಾವ ಆಲೋಚನೆಯೂ ಇರಲಿಲ್ಲ, ಆದ್ರೆ ಸವಾಲ್ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಸವಾಲನ್ನ ಸ್ವೀಕರಿಸಿದ್ದೇವೆ ಅಂತಿದ್ದಾರೆ ರೇವಣ್ಣ. ಆದ್ರೆ ಪ್ರಮುಖವಾಗಿ ಅವರು ಸುಮಲತಾ ಬಗ್ಗೆ ಆಡಿದಂತಹ ಮಾತುಗಳು ಆಕ್ಷೇಪಾರ್ಹವಾಗಿದೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾಥ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜಕೀಯದಲ್ಲಿ ಮಾತಿನ ಸಮರ ಸಹಜ ನಿಜ, ಆದ್ರೆ ಒಬ್ಬ ಸಚಿವರಾದವರು ಆಡುವಂತಹ ಮಾತಾ ಇದು ಅಂತ. ಪ್ರತಿಮಾ, ನಿಖಿಲ್ ಕುಮಾರಸ್ವಾಮಿ ಕೂಡ ಯಾಕೆ ಚುನಾವಣೆಗೆ ನಿಲ್ತಿದ್ದಾರೆ? ಪ್ರಜ್ವಲ್ ರೇವಣ್ಣ ಜೊತೆ ಬರೀ ನಿಮ್ ಕುಟುಂಬದವರೇ ಯಾಕೆ ನಿಲ್ತಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದಾಗ ರೇವಣ್ಣ ಅದಕ್ಕೆ ಉತ್ತರವಾಗಿ, ಮೊದಲಿಗೆ ರೇವಣ್ಣ ನಾನೇನೋ ಮಾತನಾಡಲ್ಲ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದನ್ನ ಹೇಳ್ತಾ ಇದ್ರು. ಆದ್ರೆ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ರೇವಣ್ಣ, ಕುಮಾರಸ್ವಾಮಿ, ದೇವೇಗೌಡ, ಹೀಗೆ ಎಲ್ಲಾ ಕುಟುಂಬದವರೇ ಸೇರ್ಕೊಂಡಿದ್ದೀರಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದಾಗ ಸ್ವಲ್ಪ ವ್ಯಗ್ರರಾದ ರೇವಣ್ಣ ಈ ರೀತಿ ಉತ್ತರವನ್ನ ಕೊಟ್ರು. ಸುಮಲತಾ ಅಂಬರೀಶ್ ತೀರ್ಕೊಂಡು ಸ್ವಲ್ಪ ದಿನಗಳಲ್ಲೇ ಈ ರೀತಿ ಟಿಕೆಟ್ ಕೇಳ್ತಾ ಇದ್ದಾರೆ, ನಮ್ಮ ಬಗ್ಗೆ ಒಂದಿಷ್ಟು ಕೃತಜ್ಞತೆ ಇರಬೇಕಿತ್ತು ಅನ್ನೋದನ್ನ ಕೂಡ ರೇವಣ್ಣ ಮಾತಿನಲ್ಲಿ ವ್ಯಕ್ತವಾಯಿತು. ಸುಮಲತಾ ಅಂಬರೀಶ್ ಯಾಕೆ ಚುನಾವಣೆ ಅಖಾಡಕ್ಕೆ ಬರ್ತಿದ್ದಾರೆ ಅಂತಕ್ಕಂಥದ್ದೇ ರೇವಣ್ಣ ಅವರ ಆಕ್ಷೇಪಣೆಗೆ ಕಾರಣ ಅನ್ನುವ ರೀತಿಯಲ್ಲಿ ಕೂಡ ಅವರ ಮಾತಿತ್ತು ಇದೀವಿ. ಈ ಸುಮಲತಾ ಅಂಬರೀಶ್ ಅವ್ರು ನಿಲ್ತಾರೆ, ನೀವು ಚಾಲೆಂಜ್ ಆಗ್ತೀರಾ ಅಂತಕ್ಕಂಥದನ್ನ ಕೇಳಿದಾಗ ನಾವು ಹಿಂಸರಿದ್ರೆ ಹೆದರಿಕೆಯಿಂದ ಹಿಂಸರಿದ್ರು ಅಂತಾರೆ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಳಿಸುವಂತ ನಿರ್ಧಾರವನ್ನ ಕುಮಾರಸ್ವಾಮಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ರೇವಣ್ಣ ಅವರು ನೀಡ್ತಾ ಇರ್ತಕ್ಕಂಥ ಒಂದು ಪೊಲಿಟಿಕಲ್ ಸಬೂಬು. ಪ್ರತಿಮಾ,
ಪ್ರಶಾಂತ್, ಆದ್ರೆ ಎಲ್ಲೋ ಒಂದು ಕಡೆ ಬಹಳ ಕೀಳು ಮಟ್ಟದ ಮಾತುಕತೆಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅನಿಸೋದಿಲ್ವಾ? ಅದಕ್ಕೆ ನಾಂದಿ ಹಾಡದಂತ ಆಗ್ಲಿಲ್ವಾ ಅಂತ ಈಗ ಮತ್ತೆ? ನಿಶ್ಚಿತವಾಗಿ ಅನೇಕ ರೇವಣ್ಣ ಅವ್ರು ಈ ಮಾತನ್ನ ಹೇಳಬೇಕಿತ್ತೋ ಹೇಳಬಾರ್ದು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟು ವಿಚಾರ. ಆದ್ರೆ ಒಂದಂತೂ ಸ್ಪಷ್ಟ, ಈ ರೀತಿ ರಾಜಕಾರಣದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಟೀಕೆಗಳು, ಗಂಡ ಸತ್ತ ಸ್ವಲ್ಪ ದಿನಗಳಲ್ಲಿ ಯಾಕೆ ಹೊರಗಡೆ ಬರ್ತೀರಾ ಅನ್ನುವಂತ ಮಾತುಗಳು ನಿಶ್ಚಿತವಾಗಿ ಸಚಿವರು ಈ ರೀತಿಯ ಮಾತುಗಳನ್ನ ಆಡಬಾರದಿತ್ತು ಅಂತಕ್ಕಂಥದ್ದು ಸ್ಪಷ್ಟ. ಆದ್ರೆ ಮಂಡ್ಯ ಮತ್ತು ಹಾಸನದ ರಾಜಕಾರಣದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಈ ರೀತಿಯ ಜಿದ್ದಾಜಿದ್ದಿಯ ರಾಜಕಾರಣದಲ್ಲಿ ಎಲ್ಲೋ ಒಂದ್ ಕಡೆ ಮಾತಿನ ಹತೋಟಿಯನ್ನ ರಾಜಕಾರಣಿಗಳು ತಪ್ತಾ ಇದ್ದಾರೆ ಅಂತಕ್ಕಂಥದ್ದು ಬಾರಿ ಬಾರಿ ನಾವು ನೋಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ಸ್ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ. ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಬೇಕು ಅನ್ನೋ ಭಾವನೆ ಇತ್ತವ್ರಿಗೆ. ಯಾವಾಗ ಸುಮಲತಾ ಅವರು ಇನ್ನೂ ಗಂಡ ತೀರೋ ಒಂದು ತಿಂಗಳಾಗಿಲ್ಲ, ಇವರು ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ಲೆಕ್ಕ ಹಾಕಬೇಕು. ಯಾವಾಗ ಸುಮಲತಾ ಅವರು ಇನ್ನೂ ಗಂಡ ತೀರೋ ಒಂದು ತಿಂಗಳಾಗಿಲ್ಲ, ಇವರು ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ಲೆಕ್ಕ ಹಾಕಬೇಕು. ಯಾವಾಗ ಸುಮಲತಾ ಅವರು ಇನ್ನೂ ಗಂಡ ತೀರೋ ಒಂದು ತಿಂಗಳಾಗಿಲ್ಲ, ಇವರು ಯಾವ ಮಟ್ಟಕ್ಕಿದ್ದಾರೆ ಅನ್ನೋದು ಲೆಕ್ಕ ಹಾಕಬೇಕು. ಕುಮಾರಸ್ವಾಮಿಯವರು ಯಾವ ರೀತಿ ಆಕ್ಟ್ ಮಾಡಿದ್ರು ಏನು, ಅಷ್ಟೆಲ್ಲ ಒಂದು ಕೃತಜ್ಞತೆಯೂ ಸಹ ಇಲ್ಲ. ಈಗ ಅವ್ರು ಚಾಲೆಂಜ್ ತಗೊಂಡಾಗ ಅವರೇ ಅರಿಬಿಟ್ರು ಕೆಲವರು ನಿಖಿಲ್ನ. ಆಗ ಏನು ಕುಮಾರಸ್ವಾಮಿಯರೇನು, ನಾನು ಹಿಂದೆ ಸರಿದ್ರೆ ಯಾವುದೋ ಹೆದರಿಕೊಂಡು ಹಿಂದೆ ಸರಿದ್ರು ಅಂತಾರೆ. ನೋಡೋಣ, ಪರೀಕ್ಷೆ ಆಗಲಿ ಒಂದ್ಸಾರಿ.